ಹಾಯ್ ಹಲೋ ನಮಸ್ಕಾರ. ಈಗ ಸಮಯ 6:15 ಬೆಳಿಗ್ಗೆ. ಸೊ ನಾನು ನಿಮ್ಮ PSH ಗೇಮಿಂಗ್ YT ಎಲ್ರಿಗೂ ನಮಸ್ಕಾರ ಹೇಳ್ತಾ. ಸೊ ಇವತ್ತು ನಾವು ಸುಬ್ರಹ್ಮಣ್ಯಕ್ಕೆ ಹೊರಟಿದ್ದೀವಿ, ಎಸ್ಟ್ರೋಡಮ್ ಟ್ರೈನಲ್ಲಿ. ಸೊ ವ್ಲಾಗ್ ಮಾಡೋಣ ಅಂತ ಅನ್ನಿಸ್ತು. ಸೊ ವ್ಲಾಗ್ ಮಾಡ್ತಾಯಿದ್ದೀನಿ. ನಾನು ನನ್ನ ವೈಫು ಇಬ್ಬರು ಹೋಗ್ತಾ ಇದ್ದೀವಿ. ಸೊ ಹಾಯ್. ಎಸ್, ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು ವೆಸ್ಟರ್ಡಮ್ ಟ್ರೈನಲ್ಲಿ, ಅದು ಮಳೆಗಾಲ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನೋಡೋಣ ಯಾವ ಥರ ಇರುತ್ತೆ ಜರ್ನಿ ಅಂತ. ಸೊ ಹೋಗ್ತಾ ನಿಮಗೂ ಕೂಡ ನಮ್ಮ ಜರ್ನಿನ ತೋರಿಸ್ತೀನಿ. ಸಿ ಯು ಅಗೇನ್. ಯಶವಂತಪುರ ಪ್ಲಾಟ್ಫಾರ್ಮ್ ಯಾವುದು ಗೊತ್ತಿಲ್ಲ, ಕೇಳಬೇಕು. ಕೇಳಿಬಿಟ್ಟು ನೋಡೋಣ ಪ್ಲಾಟ್ಫಾರ್ಮ್ ಯಾವುದು. ಅಷ್ಟು ರೈಲ್ವೆ ಸ್ಟೇಷನ್ ಬಂದ್ವಿ. ಪ್ಲ್ಯಾಟ್ಫಾರ್ಮ್ ಯಾವುದೂ ಗೊತ್ತಿರಲಿಲ್ಲ. ಚೆಕ್ ಮಾಡೋಷ್ಟರಲ್ಲಿ ಹೇಳಿದ್ರು ಪ್ಲ್ಯಾಟ್ಫಾರ್ಮ್ 4 ಅಂತ. ಸೊ ಪ್ಲ್ಯಾಟ್ಫಾರ್ಮ್ 4ಗೆ ಬಂದು ಅಲ್ಲಿಂದ ಕವರ್ ಆಗಲಾಗುತ್ತೆ. ಸೊ ಎಸ್, ನಮ್ಮ ಟ್ರೈನ್ ಕೂಡ ಇದೆ, ರೆಡಿ ಇದೆ. ಸೊ ಇನ್ನು 20 ಮಿನಿಟ್ಸ್ ಇದೆ ಹೋಗೋದಕ್ಕೆ. ಸೊ ಆಲ್ಮೋಸ್ಟ್ ರೆಡಿ ಆಗಿದೆ, 20 ಮಿನಿಟ್ಸಲ್ಲಿ ಹೊರಡ್ತಾ ಇದೆ. ಸೊ ಸಖತ್ತಾಗಿದೆ. ಟ್ರೈನ್ನ ತೋರಿಸ್ತೀನಿ ಬರೀ ನಿಮಗೆ ಯಾವ ಥರ ಇದೆ, ಹೇಗಿದೆ ಅಂತ. ಸಖತ್ತಾಗಿದೆ ಟ್ರೈನ್, ಸೀಟಿಂದ ಹಿಡಿದು ಪ್ರತಿಯೊಂದು ಸೂಪರಾಗಿದೆ. ಲೆಟ್ಸ್ ಗೋ. ಫ್ರಂಟಲ್ಲಿ ಫುಲ್ ಓಪನ್ ಇದೆಯಂತೆ. ಸೊ ಅದನ್ನ ಕೂಡ ನೋಡ್ಕೊಂಬರೋಣ ಅಂತ. ಸೊ ಫಿಲ್ ಕಾಣುತ್ತೆ. ಪಕ್ಕ ಸಕಲೇಶಪುರ ಕ್ರಾಸ್ ಆಗ್ತಾನೆ ನಮಗಂತೂ ಒಳ್ಳೆ ಕಂಟೆಂಟ್ ಸಿಗೋದ್ರಲ್ಲಿ ಅನ್ಕ್ರೌಡೆಡ್. ಸೊ ಸಕ್ಕತ್ತಾಗಿರುತ್ತೆ. ಫುಲ್ ಓಪನ್ ಗ್ಲಾಸು, ಎಲ್ಲ AC ಇದೆ, ಚೇರ್ ಕೂಡ ಚೆನ್ನಾಗಿದೆ, ಎಲ್ಲ ಸಕ್ಕತ್ತಾಗಿದೆ. ಇದೊಂದು ಯಶವಂತಪುರ ರೈಲ್ವೆ ಸ್ಟೇಷನು. ಸೊ ನೋಡೋಣ ಆಗ್ತದೆ ಜರ್ನಿ ಯಾವ ರೀತಿ ಇರುತ್ತೆ ಅಂತ. ನಾನು ಕೂಡ ಎಕ್ಸೈಟ್ ಆಗಿದ್ದೀನಿ ಆ್ಯಕ್ಚುಲಿ. ಬಟ್ ಓಡಾಡಿದ್ದೀನಿ ನಾನು ಮಂಗಳೂರು ಬೆಂಗಳೂರು ಟ್ರೈನಲ್ಲಿ ಮುಂಚೆ. ಅಂದರೆ ತುಂಬ ವರ್ಷನೇ ಆಗೋಯ್ತು. ಐ ಥಿಂಕ್ 10 ಇಯರ್ಸ್ ಬಿಫೋರ್ ಫ್ರೆಂಡ್ಸ್ ಎಲ್ಲ ಸಕಲೇಶಪುರ ತನಕ ಹೋಗಿ ಅಲ್ಲಿಂದ ಸಕಲೇಶಪುರದಿಂದ ಇದಕ್ಕೆ ಹೋಗಿದ್ವಿ, ಏನು ಹೇಳ್ತಾರೆ, ಸಕಲೇಶಪುರದಿಂದ ಕುಕ್ಕೆ ತನಕ ಟ್ರೆಕ್ಕಿಂಗ್ ಹೋಗಿದ್ವಿ. ಫುಲ್ ರೈಲ್ವೆ ಟ್ರ್ಯಾಕ್ ಅಲ್ಲ, ಅದಂತೂ ಸಖತ್ತು ಮೆಮೊರೇಬಲ್ ಜರ್ನಿ. ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೋ. ಹಾಗೆ ಒಳಗೆ ಬಂದರೆ ಸೂಪರಾಗಿರೋ ಸೀಟ್ಸ್ಗಳು ಕವರ್ ಆಗುತ್ತೆ. ಸೊ ನಾವು ಕೂಡ ಇಲ್ಲೇ ಕೂತಿದ್ದಾಳೆ. ಎಸ್, ಸಖತ್ತಾಗಿದೆ. ಹೇಗಿದೆ? ಚೆನ್ನಾಗಿದೆಯಾ? ಸೂಪರಾಗಿದೆ ನಿಜವಾಗ್ಲೂ. ಇವಾಗಲೇ ಸಖತ್ತಾಗಿದೆ. ಇದೇನೋ ಟರ್ನಲ್ ಆಗುತ್ತಂತೆ, ಇನ್ನೂ ಗೊತ್ತಿಲ್ಲ, ನೋಡಬೇಕು ಯಾವ ಥರ ಟರ್ನ್ ಆಗುತ್ತೆ ಅಂತ. ಸೊ ಇದನ್ನು 15 ನಿಮಿಷ ಟ್ರೈನ್ ಕೂಡ ಆರಂಭ ಆಗುತ್ತೆ. ಸೊ ಫರ್ದರ್ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ. ಸೊ ಸಿವ್ ಎಸ್ ಅಂತೂ ಟ್ರೈನ್ ಹೊರಟು 20 ಮಿನಿಟ್ಸ್ ಅಷ್ಟೊಂದು ಟ್ರೈನ್ ಹೊರಟಿದೆ. ಸರ್ಪುರಿಂದ ಬಿಡ್ತಾ ಇದ್ದೀನಿ ಕೂಡ. ಮಕ್ಕಳು ಒಂದಾಗಲೇ ಒಂದು ಸ್ಪೆಷಲ್ ಅನ್ನ
ಎಸ್ ಬ್ರೇಕ್ಫಾಸ್ಟ್ ಬಂತು. ಅವ್ರು ಬರೋದಿನ ಲೇಟ್ ಕೆಕ್ ಮಾಡ್ತಾಯಿದ್ರು, ನಾನು ತೊಗೊಂಬಂದೆ. ಸೊ ಬ್ರೇಕ್ಫಾಸ್ಟ್ ಟೈಮ್ ಇವಾಗ. ಬೇರೆ ಆಪ್ಷನ್ ಇಲ್ಲ ಇಲ್ಲಿ. ಇಡ್ಲಿ ವಡೆ ಲೀಸ್ಟಲ್ಲಿ ತುಂಬ ಕೊಟ್ಟಿದ್ರು ಆ್ಯಕ್ಚುಲಿ, ಬಟ್ ಇಲ್ಲಿ ನೋಡಿದ್ರೆ ಇಡ್ಲಿ ವಡೆ ಮಾತ್ರ ಇದೆ. ಅದು ಬಿಟ್ಟರೆ ನಾವು ಆ್ಯಕ್ಚುಲಿ ಸ್ಟಾರ್ಟಿಂಗಲ್ಲಿ ಯಶವಂತಪುರದಲ್ಲೇ ಬುಕ್ ಮಾಡೋದಾದರೆ ಆರ್ಡ್ರ್ ಮಾಡೋಕ್ಕೆ ಆಪ್ಷನ್ ಇತ್ತು. ಅದನ್ನು ನಾವು ಮಾಡ್ಕೊಂಡಿದ್ರೆ ಇದಾಗಿರೋದು. ಸೊ ನೋಡೋಣ ಟೇಸ್ಟಿಂಗ್ ಇದೆ ಅಂತ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ನಿಮಗೂ. ಓಕೆ ಫೈನ್, ನಾಟ್ ಟೂ ಮಚ್ ಇದೆ, ನಾಟ್ ಬ್ಯಾಡ್. ಓಕೆ ಏನು ಮಾಡೋಕ್ಕಾಗಲ್ಲ, ಹುಷಾರಾಗುತ್ತೆ, ತಿನ್ನಬೇಕು. ಬೆಸ್ಟು ನನ್ನ ಪ್ರಕಾರ ಟ್ರೈನ್ ಟ್ರಾವೆಲ್ಗಳಲ್ಲೇ ಮನೆಯಲ್ಲೇ ಮಾಡ್ಕೊಂಡು ಕ್ಯಾರಿ ಮಾಡೋದು ಬೆಟ್ರು ಅನಿಸುತ್ತೆ. ಇಲ್ಲಿ ಹೊರಗಡೆ ಜಾಗ ಅಂತ ಟ್ರೈನಲ್ಲಿ ಆರ್ಡರ್ ಮಾಡ್ತೀವಿ ಅಂತ. ಎಸ್ ಹೆಣ್ಣರು ಕೂಡ ಒಬ್ಬಳೇ ಅವಳನ್ನ ಚೆನ್ನಾಗಿದಾ? ಅಲ್ಲಿಂದ ಸಕಲಾಗಿತ್ತು. ಸ್ವಲ್ಪ ತಿನ್ಲಿಕ್ಕೆ ಬಂದಿದ್ದೀವಿ ಅವನು. ಚಪ್ಪು ಶೇಕ್ ತಗೊಂಡೆ, ಟ್ರೈನಲ್ಲೇ ಕೊಟ್ಟಿದ್ದೀವಿ. ಚೆನ್ನಾಗಿದೆ, ಸಕಲಾಗಿದೆ. ಚಪಾತಿ ಚಾಕ್ಲೇಟ್ ಎಲ್ಲ ಅಷ್ಟು ಇಷ್ಟ ಆಗುತ್ತೆ. ಫುಡ್ ಕೂಡ ಬಂದಿದೆ. ಹುಡುಗರು ಇವಾಗ ಜಸ್ಟ್ ಕೊಟ್ಟೋದ್ರು. ಅವಳು ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ರು, ನಾನು ವೆಜ್ ಪಲಾವ್ ಆರ್ಡ್ರ್ ಮಾಡಿದೆ. ಇಟ್ಸ್ ಲೈಕ್ ಫೈನ್, ಚೆನ್ನಾಗಿದೆ ಅನ್ಕೊಂಡು. ಇದು ಸಿಸ್ಟಮ್ ಚೆನ್ನಾಗಿದೆ ಇಲ್ಲಿ. ಆ್ಯಕ್ಚುಲಿ ಈ ಥರ ಓಪನ್ ಮಾಡಿದ್ರೆ ಇಲ್ಲಿ ಲೈಕ್ ಫ್ಲೈಟ್ಗಳಲ್ಲಿ ಇರುತ್ತಲ್ಲ ಆ ಥರ ಇದು ಮಾಡೋದಕ್ಕೂ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಈ ಥರ ಇರುತ್ತೆ ನೋಡಿ, ಇದನ್ನು ತೆಕ್ಕೊಂಡು ಊಟ ಮಾಡ್ಬೋದು. ಚೆನ್ನಾಗಿರುತ್ತೆ, ಇದು ಆಪ್ಷನ್ ಚೆನ್ನಾಗಿದೆ. ಎರಡು ಟ್ರೈನ್ಗಳು ವಿಸ್ಟೋಡಮ್ ನೋಡಿ, ಇದು ವಿಸ್ಟೋಡಮ್. ಇದು ಅವ್ರು ಬರ್ತಾ ಇರೋದು ಆ್ಯಕ್ಚುಲಿ ಓಡ್ತಾ ಇದೆ. ಈ ಕಡೆ ಬಂದರೆ ಈ ಥರ ವ್ಯೂ. ಯಾವುದೋ ಒಂದು ರೈಲ್ವೆ ಸ್ಟೇಷನ್ ಬಂತು. ಶಿವಾಗಿಲು ಅಂತೆ. ಬ್ಯಾಕ್ ಗ್ರೌಂಡ್ ಎಲ್ಲ ಆಸಮ್. ಎಸ್ ಫೈನಲಿ ವಿ ರೀಚ್ ಟು. ಮಳೆ ಬರ್ತಾ ಇದೆ, ಕೊಡೆ ತೆಗಿ. ಮಳೆ ಬರ್ತಾ ಇದೆ. ಸೊ ಮಳೆ 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 ನೆನಿಬೇಡು, ಕೊಡೆ ತೆಗಿ ಫಸ್ಟು. ಎಸ್ ಫೈನಲಿ ಕುಕ್ಕೆ ಸುಬ್ರಹ್ಮಣ್ಯ ರೀಚ್ ಆದ್ವಿ. ಮಳೆ ಸಿಕ್ಕಾಪಟ್ಟೆ, ಒಂದೇ ಕೊಡೆ ಇರೋದು. ಇವತ್ತು ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅದಕ್ಕೆ ನೆನೆ ತಗೋ ಅಂತ ಹೇಳಿದ್ದೆ. ಆ್ಯಕ್ಚುಲಿ ಅವ್ರು ಹೇಳಿದ್ರು ಇನ್ನೊಂದು ತಗೋ ಅಂತ. ನಾನು ಇಲ್ಲಿ ಹೋದ್ಮೇಲೆ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇವಾಗ ನೋಡಿದ್ರೆ ಇದ್ದಿದ್ರೆ ಚೆನ್ನಾಗಿತ್ತು ಅನಿಸ್ತಾ ಇದೆ. ಸೊ ಎಸ್ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊತಿದ್ದೀವಿ. ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ ಅಂತ ಮಳೆ ಇದರಲ್ಲಿ. ನೋಡಬೇಕು ಏನು ಸಿಗುತ್ತೆ ಅಂತ. ಎಸ್ ರೈಲ್ವೆ ಸ್ಟೇಷನಿಂದ ಆಟೋ ಇಟ್ಕೊಂಡ್ವಿ. 300 rupees ಅಂತ ಹೇಳಿದ್ರು. ಸೊ ಮಲ್ಲಜ್ಜಿ ಆಗಲಿಲ್ಲ, ಅಪರೂಪ ಬರ್ತೀನಿ ಅದು ಮತ್ತು ಬೇರೆ ಅವಡ ಅವ್ರಿಗೂ ಆಗಲಿ ಅಂತ
ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ. ಸೊ ಹೋಟೆಲ್ಗೆ ಬಂದ್ವಿ, SLR ಅಂತ. ಸ್ಟೇ ಎಲ್ಲ ಚೆನ್ನಾಗಿದೆ, ಗಣೇಶ ಬೇರೆ ಇದ್ದಾನೆ ಇಲ್ಲೇನು. ಸೊ ಸೂಪರಾಗಿತ್ತು ಜರ್ನಿ. ಸೊ ಮಿಡ್ಲಲ್ಲಿ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಇರೋದ್ರಿಂದ ಪ್ರಾಪರಾಗಿ ಕವರ್ ಮಾಡೋಕ್ಕಾಗಿಲ್ಲ. ಗಣೇಶ ಇದೆ ನೋಡಿ, ಹೋಟೆಲ್ ಈ ಥರ ಇದೆ, ಚೆನ್ನಾಗಿದೆ, ಗುಡ್ ಒನ್. ಪ್ರೈವೇಟ್ ಮಾಡ್ಕೊಂಡ್ವಿ, ಪ್ರೈವೇಟ್ ಹೋಟೆಲಲ್ಲಿ. ಸೊ ಚೆನ್ನಾಗಿ ಇತ್ತು, ಅಟ್ಯಾಚ್ ಆಗಿ ರೆಸ್ಟೋರೆಂಟ್ ಇದೆ. ರೆಸ್ಟೋರೆಂಟಲ್ಲೂ ಬಂದವರೊಂದು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ಸೊ ಚೆನ್ನಾಗಿತ್ತು. ಓವರಾಲ್ ಬಂದವರು ಸೊ ಟಯರ್ಡ್ ಆಗಿತ್ತು, ಅದು ಅಲ್ಲದೆ ಟಯರ್ಡ್ ಅನ್ನೋದಕ್ಕಿಂತ ಜಾಸ್ತಿ ಮಳೆ ಬರ್ತಾಯಿತ್ತು. ಸೊ ಬಂದು ಒಂದು ಕಡೆ ರೂಮೆಲ್ಲ ಹುಡುಕಿ ಮಾಡೋಷ್ಟು ಸುಮಾರು ಹೊತ್ತಾಯಿತು. ಎಲ್ಲ ಮುಗಿಸ್ಕೊಂಡು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ಇವಾಗ ಸದ್ಯಕ್ಕೆ ಒಂದು ರೌಂಡು ಅಂದರೆ ಬಂದವರು ಫ್ರೆಶ್ ಅಪ್ ಆದ್ವಿ. ಸ್ನಾನ, ಬಿಸಿ ಬಿಸಿ ನೀರಿತ್ತು, ಹಾಟ್ ವಾಟ್ರು. ಸ್ವಲ್ಪ ರಿಲ್ಯಾಕ್ಸ್ ಆಯಿತು ಹಾಟ್ ವಾಟ್ರಿಂದ. ಟೈರ್ನೆಸ್ ಎಲ್ಲ ಕಡಿಮೆ ಆಯಿತು. ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಬ್ರೇಕ್ಫಾಸ್ಟ್ ಮಾಡಿ ಟೀ ಕುಡ್ಕೊಂಡು, ಚಹಾ ಕುಡ್ಕೊಂಡು, ಸೊ ಇವಾಗ ಒಂದು ರೌಂಡ್ ಹಿಂಗೆ ಬರೋಣ ಅಂತ ನಾನು ಬಂದೆ. ರೌಂಡಿಗೆ ಸ್ವಲ್ಪ ತಿಳ್ಕೊಂಬೋಣ. ಸಂಜೆ ಟೈಮಲ್ಲಿ ಚೆನ್ನಾಗೇ ಇರುತ್ತೆ. ಸೊ ವಿ ಹಾರ್ಟ್ಲಿ ವೆಲ್ಕಮ್ ಯು ಅಗೇನ್ ಅಂತಿದ್ದಾರೆ. ಸೊ ಇವಾಗ ಒಂದು ನಾಳೆ ಅದು ಅಪ್ಲಿಕೇಬಲ್ ಆಗುತ್ತೆ ನಮಗೆ. ಈ ಥರ ಇದೆ ವ್ಯೂ, ಸಖತ್ತಾಗಿ ಕಾಣ್ತಿದೆ. ಹಾಗೆ ಬೆಳಿಗ್ಗೆ ಎಲ್ಲ ಐಫೋನಲ್ಲಿ ಮಾಡಿದ್ದೆ ವೀಡಿಯೋ, ಇವಾಗ OnePlusಲ್ಲಿ ಮಾಡ್ತಾಯಿದ್ದೀನಿ. ನೀವೇ ಹೇಳಿ ಯಾವ್ದು ಚೆನ್ನಾಗಿದೆ ಕ್ಲಾರಿಟಿ ಅಂತ. ನೋಡಿ, ಇದೆ ಹೋಟೆಲು SLR ರೆಸಿಡೆನ್ಸಿ, ಚೆನ್ನಾಗಿತ್ತು, ಸೂಪರಾಗಿತ್ತು. ಸೊ ಹಾಗೆ ಒಂದು ರೌಂಡು ಎಲ್ಲ ನೋಡ್ಕೊಂಡು ಬರೋಣ, ಹೇಗಿರುತ್ತೆ ಏನು ಅಂತ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ. ಟೆಂಪಲಿಂದ ಇನ್ನೊಂದು ವಾಕೇಬಲ್ ಡಿಸ್ಟೆನ್ಸು, ಇನ್ನೊಂದು 500 ಮೀಟ್ರ್ ಇರ್ಬೋದು ಅಷ್ಟೇ. ಇಲ್ಲಿ ಒಂದು ಹೋಟೆಲ್ ಇದೆ, ಇದು ಯಾವುದು ಕೊಡೆ ಕುಮಾರಕೃಪ ಅಂತ. ಒಂದು ಕೊಡೆ ತೊಗೊಂಡಿದ್ದೀವಿ, ಅದು ಅದರಷ್ಟಕ್ಕೆ ಓಪನ್ ಆಗ್ತಾಯಿದೆ. ಲಾಡ್ಜಿಂಗ್ಗಳು ತುಂಬ ಇದೆ, ಈವನ್ ಟೆಂಪಲ್ಗೂ ಇದೆ, ಟೆಂಪಲ್ ಲಾಡ್ಜಿಂಗ್ಸ್ಗಳು ಇದೆ, ಎಲ್ಲ ಥರ ಆಪ್ಷನ್ಸ್ ಇದೆ. ಸ್ವಲ್ಪ ಕ್ರೌಡ್ ಕಡಿಮೆ ಇದೆ ಅನಿಸುತ್ತೆ, ಮಳೆಗಾಲ ಅಲ್ಲ, ಸೊ ಹಾಗಾಗಿ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ. ಸೊ ಬಂದು ರೀಚ್ ಆಗಿದ್ದು, ಆಮೇಲೆ ಹೋಟೆಲ್ ಎಂಟ್ರ್ ಆಗಿರೋದು ಎಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಸ್ವಲ್ಪ ಹರಿ ಆಯಿತು, ಟಯರ್ಡ್ ಆಗಿತ್ತು. ಬಟ್ ಇಟ್ಸ್ ಗುಡ್, ಚೆನ್ನಾಗಿದೆ. ಒಂಥರ ವೆದರ್ ಚೆನ್ನಾಗಿದೆ. ಸೊ ಟೆಂಪಲ್ ಹೋಗಿದ್ದು ಇಲ್ಲಿ ಇದು ಎಲ್ಲ ಸಿಗುತ್ತೆ. ಕೆ ಸ್ಪೈಸಸ್ ಆ್ಯಂಡ್ ಧರ್ಮೇಶ್ವರ ಅಂತ. ಸೊ ನಮ್ಮದೇ ಶ್ರೀ ವಾಣಿಜ್ಯ ಸಂಕೀರ್ಣ ಅಂತಲೂ ಇದೆ. ಇದು ಸರ್ಕಲ್ಲು. ಸೊ ಇಲ್ಲಿಂದ ಮುಂದೆ ಬಂದು ಲೆಫ್ಟ್ ಟರ್ನ್ ಆದರೆ ಕರೆಕ್ಟಾಗಿ ಟೆಂಪಲ್ ವ್ಯೂ, ಹಿಲ್ ಸ್ಟೇಷನು, ಟೆಂಪಲ್ಲು ಎಲ್ಲ ಅಲ್ಲಿಂದನೇ ಕಾಣಿಸ್ತಾ ಇದೆ. ಎಸ್, ಹೋಪ್ಫುಲ್ ಎಲ್ರಿಗೂ ಟೆಂಪಲ್ ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ವ್ಯೂ ನೋಡಿ, ಬ್ಯಾಕ್ಗ್ರೌಂಡ್ ಅಂತೂ ಹೆವನ್. ಮಳೆನೂ ಲೈಟಾಗಿ ಬರ್ತಾ ಇದೆ, ಹನಿ ಬರ್ಸ, ಪನಿ ಬರ್ಸೋರು, ಪನಿ ಜೋರಿಜ್. ಸೊ ಲೈಟಾಗಿ ಮಳೆನೂ ಇದೆ. ಕ್ರೌಡ್ ಇಲ್ಲ ಅಂದ್ಕೊಂಡೆ ನಾನು, ಆದರೆ ಕ್ರೌಡ್ ಇದ್ದಾರೆ.